ತೊಂದರೆ ಮಾಡುವ ಬಡವರಿಗೆ ನಾವೆಲ್ಲ ಸಾಲ ಮಾಡಿದ್ದೇವೆ, ಡೈಲಿ ಪೊಲೀಸ್ ಬೇಕು, ನಾವೆಲ್ಲ ಮಾಡಿದ್ದಾರೆ ಕನ್ನಡಗಳು ಹಲವಾರು ತಾಲೂಕಿನಲ್ಲಿ ಪ್ರಾಬ್ಲಮ್ ಯಾರು ಮಾಡಿಲ್ಲ. ಮುಳಬಾಗಿಲು ತಾಲೂಕಿನ ತಾಯನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ತಲೆ ಎತ್ತಿದ್ದ ಅಂಗಡಿ ಮುಂಗಟ್ಟುಗಳನ್ನು ತೆರವುಗೊಳಿಸುವ ಕಾರ್ಯಾಚರಣೆ ಅನೇಕ ವಿರೋಧಗಳ ನಡುವೆ ಯಶಸ್ವಿಯಾಗಿ ನಡೆದಿದೆ. ಇನ್ನು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರ್ಕಾರಿ ಜಾಗದಲ್ಲಿ ಹಾಗೂ ಮುಜರಾಯಿ ಇಲಾಖೆಗೆ ಒಳಪಟ್ಟಿರುವ ದೇವಸ್ಥಾನದ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ತಲೆ ಎತ್ತಿದ್ದ ಮಾಂಸದ ಅಂಗಡಿಗಳು ಸೇರಿದಂತೆ ಉಳಿದ ಅಂಗಡಿಗಳನ್ನು ತೆರವುಗೊಳಿಸಲು ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿದ್ದರು. ಅದರ ಅನ್ವಯ ಇಂದು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಪೊಲೀಸ್ ಬಂದೋಬಸ್ತ್ನೊಂದಿಗೆ ಅಂಗಡಿಗಳನ್ನು ತೆರವುಗೊಳಿಸುವ ಕಾರ್ಯಾಚರಣೆ ನಡೆಸಿದರು. ಇನ್ನು ಈ ಸಂಬಂಧ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಾಗೂ ಸಾರ್ವಜನಿಕರು ಮಾತನಾಡಿ ತೆರವು ಕಾರ್ಯಾಚರಣೆಯ ಬಗ್ಗೆ ವಿವರಿಸಿದರು. ಒಂದು ತಿಂಗಳು ಒಂದು ವಾರ ಅಲ್ಲ, ಒಂದು ವರ್ಷ ಆಗಿದೆ. 15ನೇ ತಾರೀಕು ಒಂದು ವರ್ಷ ಆಗೋಯ್ತು. ಮೊನ್ನೆ 15ಕ್ಕೆ ಕೇಳಿಸ್ಕೊಳ್ಳಿ ಸರ್. ಬೆಸ್ಕಾಂ ಅವರು ಪವರ್ ಕನೆಕ್ಷನ್ ಕೊಟ್ಟು ನಾವು ಎನ್ಒಸಿ ಕೊಟ್ಟಿಲ್ಲ. ಸುಮ್ಮನೆ ನನ್ನ ಮೇಲೆ ಗೂಬೆ ಕೂರಿಸ್ತಾರೆ. ಎನ್ಒಸಿ ಕೊಟ್ಟಿಲ್ಲ, ನಾವು ಎನ್ಒಸಿ ಕೊಟ್ಟೇ ಇಲ್ಲ. ಅದು ಅನಧಿಕೃತನೇ. ಬೆಸ್ಕಾಂ ಅವರು ಶಾಮೀಲಾಗಿದ್ದಾರೆ ಇದರಲ್ಲಿ. ಅವ್ರದ್ದು ಬರಬೇಕು. ಸರ್ಕಾರಿ ಜಾಗದಲ್ಲಿ ಅನಧಿಕೃತವಾಗಿ ಅವ್ರು ಪವರ್ ಕನೆಕ್ಷನ್ ಕೊಟ್ಟರು. ಈಗ ಬಡವರು ಯಾರಾದ್ರೂ ಪಾಪ ಮನೇಲಿದ್ದಾರೆ, ಬಾಗಿ ಜ್ಯೋತಿ ತಗೊಂಡಿದ್ದಾರೆ. ಆ ಬಾಗಿ ಜ್ಯೋತಿ ಕನೆಕ್ಷನ್ ರೆಗ್ಯುಲೈಸ್ ಮಾಡೋಕೆ ಇಲ್ಲ ಸಲ್ಲದ ಹಿಂಸೆ ಕೊಡ್ತಾ ಇದ್ದಾರೆ. ಎನ್ಒಸಿ ಮನೆ ಇಸೊತ್ತು ತಗೊಂಬನ್ನಿ ಅಂತ ಅಂದಿಗಿರ್ಬೇಕಾದ್ರೆ ನಾನು ಸರ್ಕಾರಿ ಜಾಗದ ಅನಧಿಕೃತವಾಗಿದೆ ಅವ್ರಿಗೆ ಪವರ್ ಕನೆಕ್ಷನ್ ಕೊಡ್ತಾರೆ. ಬಡವರು ಮನೆ ಕೊಡಲ್ಲ. ಅವರು ಹೇಗಿದೆ ವ್ಯವಸ್ಥೆ? ಒಂದು ವರ್ಷ ಕೊಟ್ಟಿರೋದು ಮಾತಾಡ್ತಾನೆ. ಒಂದು ವಾರ ಟೈಮ್ ಕೊಡಿ ಸರ್. ಏನೇ ಜಾತ್ರೆ ಮುಗಿಸ್ಕೊಂಡು ಇವತ್ತಿಲ್ಲ, ಎಲ್ಲ ಸಿದ್ಧವಾಗಿ ಬಂದಿದ್ದೀವಿ. JCB ಬಾಡಿಗೆ ಕೊಡಬೇಕು, ಎಲ್ಲ ಎತ್ತಬಿಡು. ಒಂದು ವರ್ಷ ನಿಂಗೆ ಅವಕಾಶ ಕೊಟ್ಟರು. ನೆನ್ನೆ ಮೊನ್ನೆ ಎಲ್ಲ ಎತ್ತಬೇಕು, ಆಗಲ್ಲ. ನೀನು ಅದಾಗ ಹೇಳಕ್ ಬರಬೇಡ. ಬಸ್ ಸ್ಟ್ಯಾಂಡ್ ಎಲ್ಲ 100 ಮೀಟರ್ ಹಾಕೊಂತೀನಿ. ಹಾಕೋ ಫಸ್ಟ್ ಎತ್ತು ಹಾಕೋ. ಅದನ್ನ ವರ್ಷದಿಂದ ನೀವು ಟೈಮ್ ಕೊಟ್ಟಿರೋದು ಸರ್. ನನ್ಗೆ ಒಬ್ಬನೇ ಹೇಳಿ ಸರ್. ಅವರು ಇದ್ದಾರೆ. ಏನಿಲ್ಲ ಅಲ್ಲಿ, ಬರೀ ಚಿಕನ್ ಇರೋದು, ಮಿಷಿನ್ ಏನಿಲ್ಲ ಅಲ್ಲಿ. ಎತ್ತಬೇಕು ಅಂಗಡಿ 200 ಮೀಟರ್ ಒಳಗಡೆ ಹಾಕೊಳ್ಳಿ ಅಂತ ಹಾಕ್ತೀನಿ. ಹಾಕೋ 100 ಮೀಟರ್ ಬಿಟ್ಟು ಎಲ್ಲ ಹಾಕ್ತೀನಿ. ಅಳತೆ ಮಾಡಿ 100 ಮೀಟರ್ ನೀವೇ ಹಾಕ್ತೀನಿ. ಎಷ್ಟು ವಾದ ಮಾಡ್ತಾರೆ? ముజరాయి ఇలాఖ కంప్లైంట్ పోయింది. 100 మీటర్ అంటే ఈ ದೇವಸ್ಥಾನ 100 ಮೀಟರ್ 5 ನಿಮಿಷ ಕೊಡಕ್ಕಾಗಲ್ಲ ನಿನಗೆ. ಒಂದು ವರ್ಷ ಕೊಟ್ಟಿದ್ದೀವಿ, 5 ನಿಮಿಷ ಕೊಡಕ್ಕಾಗಲ್ಲ ಸರ್. ಕಾನೂನು ಇರೋದು ಏನು ಟೈಮ್ ಇಲ್ಲ ಆಗಲ್ಲ. ಒಂದು ವರ್ಷ ನೋಟಿಸ್ ಒಂದು ವರ್ಷ ಆಗಿದೆ. ಇವಾಗ ನೀವ್ ಹೇಳಿದ್ದು ಇದ್ರ ಆ ಕಡೆ ಆ ತರ ಹಾಕೊಂತಾರ. ಒಂದು ಸೆಕೆಂಡ್ ಕೊಡಕ್ಕಾಗಲ್ಲ ಯಜಮಾನ್ರೆ. ನನ್ನ ಮನೆ ಮೀಡಿಯಾದಲ್ಲಿ ಬಂದು ನೋಡಿದ್ಯಾ ಮಾಹಿತಿ? ನಾನು ಮನೆ ದೇವಸ್ಥಾನ ಮುಂದೆ ಆಗಲ್ಲ ರೀ. ಕೆಲಸ ಏನ್ ಮಾಡ್ತಾ ಇಲ್ಲ ಸರ್. ಆಗಲ್ಲ ಮಾಡಬಾರ್ದೇ. ನೀವು ಮಾಡ್ತಾ ಇರೋದು ಚಿಕನ್ ತಗೊಂಡ್ ಹೋಗ್ತಾ ಇರ್ತಾರೆ. ಇಲ್ಲಿ ದನದ ಮಾಂಸ ಮಾರ್ತಾ ಇರೋದು. ಅವ್ರು ಇದ್ದಿದ್ ಫಸ್ಟ್, ಆಮೇಲೆ ನಾನು ಇಟ್ಟಿದ್ದು. ಯಾರು ಇಟ್ಟ? ನೀನೇ ಬಂದಿರೋದು. ಯಾರು ಸುಳ್ಳೆ. ಇವರೇ ಫಸ್ಟ್ ಹಾಕಿದ್ದಿಲ್ಲ, ಅಲ್ಲ ಹಾಕಿದ್ದ. ಯಾರು ಜನ ಹಿಡಿದಕ್ಕೆ ಇಲ್ಲಿ ಬಂದಿದೆ. ಇಲ್ಲಿ ಯಾವ್ದು ದನದ ಮಾಂಸ ಯಾವ್ದು ಇರ್ಲಿಲ್ಲ. ಇವನೇ ಫಸ್ಟ್ ಹಾಕಿರೋದು. ಹಿಂಗೆ ಬರೀ ನೀವು. ಇವನೇ ಫಸ್ಟ್ ಹಾಕಿರೋದು.
ಯಾವ್ದು ಹಾಕಿರಲಿಲ್ಲ ಇಲ್ಲಿ, ಖಾಲಿ ಜಾಗ ಇತ್ತು ಇಲ್ಲಿ. ಆಗಲ್ಲ ಜಯಪ್ಪ, ಆಗಲ್ಲ. ಇದನ್ನೆಲ್ಲ ಏರ್ಪಾಡು ಮಾಡ್ಕೊಂಡಿದ್ದೀನಿ. ಸರ್ ನಿಮ್ಗೂ ಸರ್ ನಮಗೂ ಗೊತ್ತು, ನಿಮ್ಗೂ ಆ ಥರ ಡಿಮಾಂಡ್ ಬರ್ತಿದೆ, ನಿಮ್ಗೂ ಮೇಲಧಿಕಾರಿಗಳಿಂದ ಇದು pressure ಇದೆ ಅಂತ ನಮ್ಗೆ ಗೊತ್ತಾಯ್ತು. ಏನೋ ಹೌದು ಹೇಳೋದು MLA ಮುಂದೆ ಒಂದು ಏನಾಗಿತ್ತು ನಿಮಗೆ? ಗೊತ್ತಿಲ್ಲ ಸರ್. ಏನಾಗಿತ್ತು? ಮನೆ ಬಂದು ಕೇಳ್ಕೊಳ್ಳೋದು ಇಲ್ಲ ಸಮಯ ಟೈಮ್ ಕೊಡಿ ಅಂತ. ಇಡೀ ದೇಶ ಎಲ್ಲ ಪ್ರಚಾರ ಆಗಿದೆ, ನಮ್ಮ ಮನೆ ಮಾನ ಮರ್ಯಾದೆ. ಹಾ, ಅದು ಯಾರು ಕಟ್ಕೊಡ್ತಾರೆ ಇವಾಗ? ನಾನು ಹೇಳಿದ್ದೀನಿ ನಮ್ಗೆ ಇಡೀ ಅಂತ. ವರ್ಷದಿಂದ ನೋಟಿಸು ಬರ್ತಾರೆ ಬಿಡು. ಇವತ್ತು ನಮ್ಮ ತಾಯ್ಲೂರು ಗ್ರಾಮ ಪಂಚಾಯತ್ ತಾಯ್ಲೂರು ಗ್ರಾಮದಲ್ಲಿ ಸಾರ್ವಜನಿಕರಿಂದ ಅನೇಕ ದೂರುಗಳು ಹೋಗಿರ್ತವೆ. ಆ ದೂರುಗಳೇನಪ್ಪ ಅಂದರೆ, ಸರ್ಕಾರಿ ಜಾಗದಲ್ಲಿ ಅದು ಮುಜರಾಯಿ ದೇವಸ್ಥಾನ ಪಕ್ಕದಲ್ಲಿ ಕೋಳಿ ಮಾಂಸದ ಅಂಗಡಿ ಅನಧಿಕೃತವಾಗಿ 1 ವರ್ಷದಿಂದ ನಡೆಸ್ತಿದ್ದಾರೆ. ಹಾಗೂ ಬೇರೆ ಬೇರೆ ವ್ಯಾಪಾರಸ್ಥರು ಅನಧಿಕೃತವಾಗಿ ಅಂಗಡಿಗಳನ್ನು ನಿರ್ಮಿಸಿಕೊಂಡಿದ್ದಾರೆ. ಅವನ್ನ ತೆರವುಗೊಳಿಸಲಿಕ್ಕೆ ಗ್ರಾಮ ಪಂಚಾಯತಿ ವತಿಯಿಂದ ಯಾವುದೇ ಕ್ರಮ ತಗೊಳ್ಳಿಲ್ಲ ಅಂತ ನಮ್ಮ ದೂರುಗಳು ಹೋಗಿರ್ತವೆ. ಹಾಗೂ 16ನೇ ತಾರೀಕು ಜನಸಂಧಾನ ಕಾರ್ಯಕ್ರಮದಲ್ಲಿ ನಮ್ಮ ಶಾಸಕರಿಗೂ ಅನೇಕ ಜನ ದೂರು ಕೊಟ್ಟಿರ್ತಾರೆ. ಆಗ ಮಾನ್ಯ ಶಾಸಕರು ಕೂಡಲೇ ಕ್ರಮ ತಗೊಳ್ಬೇಕಂತ ಆದೇಶ ಮಾಡಿರ್ತಾರೆ. ಅವರ ಒಂದು ಆದೇಶದ ಮೇರೆಗೆ ಹಾಗೂ ನಮ್ಮ ಇಲಾಖೆಯ ಮೇಲಾಧಿಕಾರಿಗಳ ಆದೇಶದ ಮೇರೆಗೆ ಇಂದು ಏನು ಈ ತೆರವು ಕಾರ್ಯಾಚರಣೆ ನಾವು ಕೈಗೊಂಡಿದ್ದೀವಿ. ಈ ತೆರವು ಕಾರ್ಯಾಚರಣೆಗೆ ಆಗಮಿಸಿ ತಾವೆಲ್ಲರೂ ಸಹಕರಿಸಿದ್ದಕ್ಕೆ ನಮ್ಮೆಲ್ಲರಿಗೂ ಎಲ್ಲ ಖಾಲಿ ಮಾಡಿ ಅವರು ಏನ್ MLA ಅವರು ತೊಂದರೆ ಮಾಡ್ಬಾರ್ದು ಬರೋರಿಗೆ. ನಾವೆಲ್ಲ ಹೋಗೋದು ಇವಾಗ ಸಾಲ ಮಾಡಿದ್ವಿ, ಲೋನ್ ಐತೆ, ಡೈಲಿ ಫೈನಾನ್ಸ್ ಕಟ್ಟಬೇಕು, ನಾವೆಲ್ಲ ಜೀವನ ಮಾಡೋದು. ಇವಾಗ ನಮ್ ಜಾಗ ಇಲ್ಲ, ಇವಾಗ ಬಟ್ಟೆಲ್ಲ ರೋಡ್ ಸೈಡ್ ಅವರಲ್ಲಿ ಖಾಲಿ ಮಾಡಲಿ. ನಾವೇನ ಇರೋದಲ್ಲ ಅಡ್ಡ. ಇವತ್ತು ನಮ್ಗೆ ಒಂದು ಜಾಗ ನಿಗದಿ ಮಾಡಿ MLA ನಿಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಏನ್ ಗೊತ್ತಾ, ನೀವು ನಮ್ಗೆ ಸೂಕ್ತವಾದ ಜಾಗನ ಒಂದು ಪರಿಗಣಿಸಿ ನಮ್ಗೆ ಜಾಗ ಕೊಡಿ, ನಾವು ಅಂಗಡಿ ಹಾಕೋದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಡಿ, ಮತ್ತೆ ನಮ್ಗ ಅಂಗಡಿ ತೆರವು ಮಾಡಿ. ಅದು ಬಿಟ್ಟು ಇವಾಗ ನೀವು ಮಾಡಿದ್ದೀರಾ? ಯಾವ MLA ಮಾಡಿಲ್ಲ ಹಲವಾರು ತಾಲೂಕಿನಲ್ಲಿ 8-9 MLA ಆಗಿದ್ದಾರೆ. ಪ್ರಾಬ್ಲಮ್ ಯಾರು ಮಾಡಿಲ್ಲ. ನೀವ್ಯಾಕೆ ಉದ್ದೇಶಪೂರ್ವಕವಾಗಿ ನಮ್ಮ SC ST ನಮ್ಮ ಅಲ್ಪಸಂಖ್ಯಾತರನ್ನ ಉದ್ದೇಶಪೂರ್ವಕವಾಗಿ ಯಾಕೆ ನೀವು ಇದು ಮಾಡ್ತಾ ಇದ್ದೀರಾ? ಇವಾಗೆಲ್ಲ ಸಾಲ ಮಾಡಿದ್ದೀವಿ, ನಾವು ತರಕಾರಿ ಹಾಕಿದ್ದೀವಿ, ಕುರ್ಬಿಕಾಯಿ ಹಾಕಿದ್ದೀವಿ, ಎಲ್ಲ ಹಾಕೋದಿವಿ, ರೋಡ್ ನಲ್ಲಿ ಬಿಚ್ಚಾಕಿದ್ದಾರೆ. ನಾವೆಲ್ಲ ಹೋಗೋದು ಇವಾಗ ಸಾಯಂಕಾಲ ಲೋನ್ ಕಟ್ಟಬೇಕು. ಏನ್ ಸರ್ ಫೈನಾನ್ಸ್ ಇದೆ, 60-70 ಸಾವಿರ ರೂಪಾಯಿ ಇದೆ.